ಸೆಕ್ಯುಲರಿಸಂ ಅಂದ್ರೆ ಏನು? ಧರ್ಮ ನಿರಪೇಕ್ಷತೆ ಈಗ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಯಾರು ಬೇಕಾದ್ರೂ ಡಿಕ್ಷನರಿ ತೆಗೆದು ನೋಡಿ. ಸೆಕ್ಯುಲರ್ ದೇಶ ಅಂತ ಹೇಳ್ತಾರೆ. ಏನಿದೆ ಸೆಕ್ಯುಲರಿಸಂ ಅಂದ್ರೆ? ಧರ್ಮ ನಿರಪೇಕ್ಷತೆ ಅಂದ್ರೆ ಏನು? ಎಲ್ಲಾ ಧರ್ಮಗಳು ಒಳಗೊಂಡ್ಕೊಂಡು ಮುಂದುವರ್ಸದ ಅಲ್ಲ. ಯಾರು ಬೇಕಾದ್ರೂ ಡಿಕ್ಷನರಿ ತೆಗೆದು ನೋಡಿ, ಯಾರು ಬೇಕಾದ್ರೂ ಗೂಗಲ್ ತೆಗೆದು ನೋಡಿ. ಸೆಕ್ಯುಲರ್ ಅನ್ನೋ ಪದಕ್ಕೆ ಏನಿದೆ ಅರ್ಥ? ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ ಅಂದ್ರೆ ನಿಮ್ ಮನೆಗಳಲ್ಲಿ, ನಿಮ್ ಧರ್ಮ ಕ್ಷೇತ್ರಗಳಲ್ಲಿ ಎಷ್ಟೇ ಧರ್ಮ, ಯಾವುದೇ ಧರ್ಮ ಅಥವಾ ಧರ್ಮೇತರ ಬದುಕೋದು ನಿಮ್ ಸ್ವಾತಂತ್ರ್ಯ. ಆರ್ಟಿಕಲ್ 25 ಇದೆ. ನೀವು ಮುಂದುವರಿಸಿ, ನಾವು ಕೂಡ ಅದಕ್ಕೆ ಖಂಡಿತ ಅದನ್ನ ನೀವು ಹಕ್ಕನ್ನು ಉಳಿಸ್ಕೊಡ್ತೀವಿ. ಆದ್ರೆ ಸರ್ಕಾರ ಅಂತ ಬಂದಾಗ ನೀವು ಯಾವುದೇ ವೈಯಕ್ತಿಕ ಧರ್ಮದವರು ಆಗಿದ್ರೂ ಕೂಡ ಅದು ನಿಮ್ಮ ಸ್ವಾತಂತ್ರ್ಯ. ಸರ್ಕಾರದ ಹಣ, ಸರ್ಕಾರದ ಬೆಂಬಲ ಯಾವುದೇ ಬಹುಸಂಖ್ಯಾತ ಧರ್ಮಕ್ಕೋ ಅಲ್ಪಸಂಖ್ಯಾತ ಧರ್ಮಕ್ಕೋ ಬಳಸಿದಷ್ಟು ಅದು ಬರೀ ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಂ ಉಲ್ಲಂಘನೆ ಅಷ್ಟೇ ಅಲ್ಲದೆ ಕೋಮು ಶಕ್ತಿಗಳು ಬರುತ್ತೆ, ದೊಡ್ಡ ಮಟ್ಟದ ಗೊಂದಲ, ಘರ್ಷಣೆ, ಗಲಾಟೆಗಳಾಗತ್ತೆ. ಅದಕ್ಕೆ ನಿಜವಾದ ಧರ್ಮ ನಿರಪೇಕ್ಷತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಧರ್ಮ ನಿರಪೇಕ್ಷತೆ ಯಾವುದು? ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ.